ವಸು ಹೇಳು ವಸು. ಹೌದು ಸರ್, ನೀವ್ ಅನ್ಕೊಂಡಿರೋ ಹಾಗೆ ನಿಮ್ಮನ್ನ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ವಂಶಿ ಈ ಮನೆಗ್ ಸೊಸೆ ಆಗಿ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ನೀವ್ ಹೇಳ್ದಾಗೆ ವಂಶಿನ ಕೃಷ್ಣನ್ ಕೇಳಿದ್ದನ್ನ ನಾವ್ ಮನೇಲಿ ಏನಾದ್ರೂ ಪ್ರಸ್ತಾಪ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಮನೆಯವ್ರು ಯಾರೂ ಇದನ್ನ ಒಪ್ಕೋತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ಕೃಷ್ಣನೂ ಒಪ್ಕೋತಾ ಇರ್ಲಿಲ್ಲ. ನೋಡಿ, ಕೋದಂಡಂಗೆ ಒಂದ್ ಮದ್ವೆ ಆದ್ಮೇಲೆ ಈ ವಿಷಯನ ಮಾತಾಡ್ಬೇಕು ಅಂತ ನಾವ್ ಅಂದ್ಕೊಂಡಿದ್ದಿದ್ದು. ಆದ್ರೆ ಈಗ ಕೋದಂಡಂಗೆ ಹುಡುಗಿ ಸಿಕ್ಕಿದಾಳೆ. ಆ ಹುಡುಗಿ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅದು ಏನಾದ್ರೂ ಇರ್ಲಿ, ಆದ್ರೆ ಕೋದಂಡಂಗ್ ಕೇಳಿದ ಹುಡುಗಿನ ಮತ್ತೆ ಕೃಷ್ಣನ್ ಕೇಳ್ತಿದ್ದಾರೆ ಅಂತ ಮನೇಲಿ ಎಲ್ರೂ ಪ್ರಶ್ನೆ ಮಾಡಿದ್ರೆ ಏನ್ ಮಾಡೋದು ಸರ್? ಎಲ್ಲಿ ಕೋದಂಡನ್ ಅಹಂ ಕೆಣ್ಕಿ ಮನೇಲಿ ಸಮಸ್ಯೆ ಆಗುತ್ತೋ ಅನ್ನೋದು ನಮ್ ಭಯ. ಅದಕ್ಕೆ ಈ ಸತ್ಯನ ಯಾರಿಗೂ ಹೇಳ್ದೆ ನಿಮ್ಮನ್ನ ಕರ್ಸ್ಕೋಬೇಕಾಯ್ತು. ಸರಿನಮ್ಮ, ಒಪ್ಕೊಳ್ಳೋಣ. ನಮ್ ಪರಿಸ್ಥಿತಿ ಏನು? ಮಗಳಿಗೆ ಸಂಬಂಧ ನೋಡಕ್ ಹೋಗ್ತಿದೀವಿ ಅಂತ ಊರು ತುಂಬಾ ಹೇಳಿದೀವಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ಬೇಕು ನಾನು? ದೊರೆಸ್ವಾಮಿ ಸಂಬಂಧ ಮಾತಾಡೋದಕ್ ಹೋಗಿ ಇಲ್ಲ ಅನ್ಸ್ಕೊಂಡು ಖಾಲಿ ಕೈಯಲ್ಲಿ ವಾಪಸ್ ಬಂದ ಅಂತ ಅವ್ರ ಕೈಲೆಲ್ಲ ಅನ್ಸ್ಕೊಳ್ಳ? ಯಜಮಾನ್ರೆ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ ಯಜಮಾನ್ರೆ. ಹೌದು, ನೀವ್ ಅನ್ಕೊಂಡಿರೋ ಹಾಗೆ ಸತ್ಯವಾಗ್ಲೂ ಆ ಥರ ಏನೂ ನಡೆಯಲ್ಲ. ದೇವಸ್ಥಾನದಲ್ಲಿ ಅವತ್ತು ವಂಶಿನ ನೋಡ್ತಿದ್ದ ಹಾಗೆ ನಮ್ಮ ಅಪ್ಪ ಅಮ್ಮ ಇಬ್ರು ಅವಳನ್ನ ಒಪ್ಕೊಂಡಿದ್ದಾರೆ. ಅವ್ರಂದ್ಕೊಂಡಾಗ ಆಗಿಲ್ಲ ಅಂತ ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ಆದ್ರೆ ಮತ್ತೆ ಅದ್ ನಡೆಯುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಅವರು ಖುಷಿಯಾಗಿ ಒಪ್ಕೋತಾರೆ. ಇನ್ 3-4 ದಿನ ನೀವು ಮನೇಲಿ ಉಳ್ಕೊಂಡ್ರೆ ಅಷ್ಟರಲ್ಲಿ ನಾವು ಮನೆಯವ್ರ ಹತ್ರ ಮಾತಾಡಿ ಏನಾದ್ರೂ ಒಂದ್ ಪ್ಲಾನ್ ಮಾಡ್ತೀವಿ. ಯಜಮಾನ್ರೆ, ಒಂದ್ 3 ದಿವಸ ನಾವ್ ಹೇಳ್ದಾಗ ಕೇಳ್ಬಿಡಿ. ವಂಶಿ ಓದಕ್ ಬಂದಿದ್ದಾಳೆ ಅಂತಾನೆ ಅನ್ಕೊಳ್ಳಿ. ದಯವಿಟ್ಟು ಇದೊಂದ್ಸಲ ನಮ್ಮ ಮಾತು ಕೇಳಿ ಯಜಮಾನ್ರೆ. ನಾಳೆ ದಿವಸ ವಂಶಿ ಮನೇಲಿ ಜೀವನ ಮಾಡ್ಬೇಕು. ಕೋದಂಡಂಗೆ ಅವಳನ್ನ ನೋಡ್ದಾಗೆಲ್ಲ ನನ್ನನ್ನ ಬೇಡ ಅಂತ ಹೇಳಿ ನನ್ನ ತಮ್ಮನ್ನ ಮದ್ವೆ ಮಾಡ್ಕೊಂಡ್ಲು ಅಂತ ಅನ್ನಿಸ್ಬಾರ್ದಲ್ವಾ? ಯಾವುದೇ ಹುಡುಗಂಗಾಗ್ಲಿ ತನ್ನನ್ನ ಬೇಡ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಬೇಜಾರಾಗೇ ಆಗುತ್ತೆ. ಅದಕ್ಕೆ ಸಮಯ ನೋಡಿ ಅವನ ಹತ್ರ ಈ ವಿಷಯ ಎಲ್ಲ ಮಾತಾಡೋಣ ಅಂತ ಅನ್ಕೊಂಡು ಈ ಥರ ಎಲ್ಲ ಮಾಡಿದ್ವಿ. ಯಜಮಾನ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ನಾವ್ ಈ ಥರ ಮಾಡಿದ್ದು. ನಿಮ್ಗೇನೀಗ 3-4 ದಿವಸ ಟೈಮ್ ಬೇಕು ತಾನೆ? ಸರಿ, ಅಲ್ಲಿವರೆಗೂ ಯಾವ್ದಾದ್ರು ಹೋಟೆಲ್ ಉಳ್ಕೋತೀವಿ. ಇಲ್ಲಿ ಮಾತ್ರ ಇರೋದಿಲ್ಲ ನಾವು. ಅಯ್ಯಯ್ಯೋ, ಅದು ಹೇಗಾಗುತ್ತೆ ದೇವಕಿಯವರೇ? ದಯವಿಟ್ಟು ನೀವಾದ್ರೂ ಹೇಳಿ. ಬೇಕಾದ್ರೆ 3-4 ದಿವಸದಲ್ಲಿ ನಿಶ್ಚಿತಾರ್ಥನೇ ಇಟ್ಕೊಳ್ಳೋಣ. ಆದ್ರೆ ಹೋಟೆಲಲ್ಲೆಲ್ಲ ಉಳ್ಕೊಳ್ಳೋದು ಸರಿ ಹೋಗಲ್ಲ. ಅಕ್ಕ, ನೀವಾದ್ರೆ ಯಜಮಾನ್ರಿಗೆ ಹೇಳಿ ಅಕ್ಕ. ರೀ, ಅವ್ರು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾವಿಲ್ಲೇ ಇರ್ಬೋದಲ್ವಾ? ನೋಡ್ದೇವಕ್ಕೆ, ಯಾರು ಹೇಳಿದ್ರು ಅಷ್ಟೇ. ಈಗ ನಮ್ಮ ಮಗಳನ್ನ ಕರ್ಕೊಂಡು ಆಚೆ ಹೋಗೋಣ, ಹೋಟೆಲ್ ಉಳ್ಕೊಳ್ಳೋಣ. ಅವ್ರು ಮಾತಾಡಿದ್ಮೇಲೆ ವಾಪಸ್ ಬರೋಣ. ಅಯ್ಯಯ್ಯೋ, ಬೇಡ ಅಂತ ಹೇಳಿ ದೇವಕಿಯವರೇ, ದಯವಿಟ್ಟು. ರೀ, ಇಷ್ಟೊಂದು ಕೇಳ್ಕೊಂತಿದ್ದಾರೆ. ಅದು ಅಲ್ಲದೆ ಈ ವಿಷಯ ವಂಶಿಂಗ್ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾಳೆ ರೀ. 3 ದಿನ ಇಲ್ಲೇ ಇರ್ಬೋದಲ್ವಾ? ಏಯ್, ನಿಂಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಏನು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ವಸುಮತಿ, ಖಂಡಿತ ನೀವು ಹೇಳ್ದಾಗೆ ಇನ್ 2-3 ದಿನದಲ್ಲಿ ಮನೇಲಿ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರ್ತೀರಾ ಅಲ್ವಾ? ಸತ್ಯವಾಗ್ಲು 2 ದಿನ ಟೈಮ್ ಕೊಡಿ, ಎಲ್ಲ ಸರಿಯಾಗುತ್ತೆ. ಸರಿ, ನೀವಿನ್ ಹೊರಡಿ, ನಾನು ಇವ್ರನ್ನ ಒಪ್ಪಿಸ್ತೀನಿ. ಏಯ್, ನಾನು ಹೇಳೋದು ಅರ್ಥ ಆಗ್ತಿಲ್ವ ನಿನ್ಗೆ? ನೀವು ಹೊರಡಿ, ನಾನು ಒಪ್ಪಿಸ್ತೀನಿ. ಏಯ್, ನನ್ನ ಹತ್ರ ಮಾತಾಡೋ, ಅವ್ರ ಹತ್ರ ಏನ ಮಾತಾಡ್ತಿದ್ಯಾ ನೀನು? ದೊಡ್ಡ ಮನುಷ್ಯರ ತರ ಒಪ್ಕೊಂಡು ಕಳಿಸ್ಬಿಟ್ಲು ಆಚೆ.
ಯಾವ ವಿಷಯ ಕೋದಂಡನಿಗೆ ಗೊತ್ತಾಗ್ಬಾರ್ದು ಅಂತ ಒದ್ದಾಡ್ತಿದ್ಯೋ ಅದನ್ನ ಯಾವಾಗ ಯಾರ ಹತ್ರ ಹೇಳಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೊಂದು ಸಾಕ್ಷಿ ಸಾಕು ಕಣೆ, ಕತೆನ ಹೇಗೆ ಬೇಕೋ ಹಾಗೆ ಹೆಣಿಯೋದಿಕ್ಕೆ.